ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ 10 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಯುಪಿ ಸರ್ಕಾರ ಹೇಳಿದೆ. ಮಕರ ಸಂಕ್ರಾಂತಿ ದಿನ ಅತಿ ಹೆಚ್ಚು 3.5 ಕೋಟಿ ಮಂದಿ ಕುಂಭ ಸ್ನಾನ ಮಾಡಿದ್ರಂತೆ. ಜಮ್ಮು ಕಾಶ್ಮೀರದ ಬುಧಾನ್ ಗ್ರಾಮದಲ್ಲಿ ಜನ ನಿಗೂಢವಾಗಿ ಸಾವನ್ನಪ್ಪಲು ಅಂತರೋಗ ಕಾರಣ ಅಲ್ಲ, ಬದಲಿಗೆ ವಿಷಪೂರಿತ ಆಹಾರ ಸೇವನೆಯಿಂದ ಸರಣಿ ಸಾವಾಗ್ತಾ ಇದೆ. ಈ ಬಗ್ಗೆ ತನಿಖೆ ಮಾಡ್ತಿದ್ದೀವಿ ಅಂತ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿ ಚುನಾವಣೆಯಲ್ಲಂತೂ ರಾಜಕೀಯ ಸಿಕ್ಕಾಪಟ್ಟೆ ಜೋರಾಗ್ಬಿಟ್ಟಿದೆ. ಅರವಿಂದ್ ಕೇಜ್ರಿವಾಲ್ ಕಾರಿನ ಮೇಲೆ ಯಾರೋ ಅಪರಿಚಿತ ದಾಳಿ ಮಾಡಿಬಿಟ್ಟಿದ್ದಾರೆ. ಅದು ಅಮಿತ್ ಶಾ ಅವರ ಆದೇಶದ ಮೇರೆಗೆ ಆಗ್ಬಿಟ್ಟಿದೆ ಅಂತ ಅವರ ಆರೋಪ. ಭಾರತದಲ್ಲಿ ತಯಾರಿಸಲಾದ ಇವಿಎಂಗಳು ನಮ್ಮ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ದಕ್ಷತೆ ತಂದಿದೆ ಅಂತ ಭೂತಾನ್ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದು ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಐಫೋನ್ ಅಥವಾ ಆಂಡ್ರಾಯ್ಡ್ ಬಳಕೆದಾರರಿಗೆ ಪ್ರತ್ಯೇಕ ದರ ನಿಗದಿ ಮಾಡುತ್ತಿರುವ ಓಲಾ ಉಬರ್ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ನೋಟಿಸ್ ನೀಡಿದೆ. ಆಪಾದಿತ ವಿಭಿನ್ನ ಬೆಲೆಗಳ ವಿಧಿಸುವ ವರದಿಗಳ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಕೇಳಿದೆ. ಆದರೆ ಮೊಬೈಲ್ ಆಧರಿಸಿ ಬೆಲೆ ನಿಗದಿಪಡಿಸ್ತಾ ಇಲ್ಲ ಅಂತ ಊಬರ್ ಹೇಳಿಕೊಂಡಿದೆ. ಬಿಹಾರದ ಬೆಟ್ಟಿಯಾದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿ ಮನೆ ಮೇಲೆ ರೇಡ್ ನಡೆದಂತಹ ಸಂದರ್ಭದಲ್ಲಿ ವಿಜಿಲೆನ್ಸ್ ತಂಡವೇ ಬೆಚ್ಚಿಬಿದ್ದಿದೆಯಂತೆ. ಕಾರಣ 1.80 ಕೋಟಿ ನಗದು ಪತ್ತೆಯಾಗಿದೆ, ಅದು ಕೂಡ ಅವರ ಬಾಡಿಗೆ ಮನೆಯಲ್ಲಿ. ಉಡುಪಿ ಮೂಲದ ವ್ಯಕ್ತಿಯಲ್ಲಿ ಶಂಕಿತ ಮಂಕಿ ಪಾಕ್ಸ್ ಪತ್ತೆಯಾಗ್ಬಿಟ್ಟಿದೆ. ದುಬೈ ಟ್ರಾವೆಲ್ ಹಿಸ್ಟರಿ ಹೊಂದಿದ್ದಾರೆ ವ್ಯಕ್ತಿ. ರೋಗ ಲಕ್ಷಣ ಕಂಡುಬಂದಿದೆ. ಮಂಗಳೂರಿನಲ್ಲಿ ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಿದ್ದಾರೆ. ಆರೋಗ್ಯಾಧಿಕಾರಿಗಳು ಈಗ ಲ್ಯಾಬ್ ರಿಪೋರ್ಟ್ ನಿರೀಕ್ಷೆಯಲ್ಲಿದ್ದಾರೆ. ಕಾಂತಾರ ಚಿತ್ರತಂಡದ ವಿರುದ್ಧದ ಅರಣ್ಯ ನಾಶ ಆರೋಪಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ಅಂತ ವರದಿ ಕೊಟ್ಟಿದೆ ಎಸಿಎಫ್ ಮತ್ತು ಆರ್ಎಫ್. ರಥೋತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವ ಮೂರ್ತಿ ಮತ್ತು ಅರ್ಚಕರ ತಲೆಗೆ ಡ್ರೋನ್ ತಾಕಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ಜಾತ್ರೆಯಲ್ಲಿ. ಅದೃಷ್ಟವಶಾತ್ ಏನೂ ಆಗಿಲ್ಲ, ಬಟ್ ಭಕ್ತರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಇಂದು ಮತ್ತೊಂದು ಕಡೆ ಕಾಡ್ಗಿಚ್ಚು ಕಾಣಿಸಿಕೊಂಡಿತು. ಕೆಲವೇ ಗಂಟೆಗಳಲ್ಲಿ 9,000 ಎಕರೆಗೂ ಅರಣ್ಯ ಭಸ್ಮವಾಗಿದೆ. ವಿಮಾನಗಳಿಂದ ವಾಟರ್ ಬಾಂಬ್ ಹಾಕಿದ್ರೂ ಪ್ರಯೋಜನ ಬಂದಿಲ್ಲ.